ಬಾಯ್ ನ್ಯೂಸ್ಗೆ ಸ್ವಾಗತ. ಬಾಯ್ ನ್ಯೂಸ್ ಅಂತ ತಿಳ್ಕೊಬೇಡ್ರಿ. ದೊಂಗಲ್ ಸಂತಕ್ಕೆ ಪೇನಟ್ಲು ಕಾದಪ್ಪ. ಕಳ್ಳರ ಸಂತಿಗೆ ಹೋದಂಗ ಅಂತ ತಿಳ್ಕೊಂಡವ್ರಿ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕೆ ಇನ್ನ ನಾವೆಲ್ಲ ಬದುಕಿದೀವ್ರಿ. ನಮ್ಗೆ ಹೇಳ್ತೀರಿ ನೀವು ದೊಂಗಲ್ ಸಂಚಿಕೋದ್ರೆ ಯಾರ ಹತ್ರ 10 ಪೈಸೆ ನಾನು ಕೈ ಚಾಚಿದ್ರೆ ಈ ಸೆಕೆಂಡ್ ಅಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ. ದೇವಸ್ಥಾನಗಳ ಹತ್ರ ಇನ್ನೊಂದು ಪ್ರಮಾಣ ಮಾಡೋಲ್ಲ. ನೇರವಾಗಿ ಸವಾಲಾಗ್ತಾ ಇದ್ದೀನಿ. ಇವತ್ತು ನೀನು ಎಲ್ಲೆಲ್ಲಿ ಜಮೀನು ಮಾಡಿದ್ಯಾ, ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಮಾಡಿದ್ಯಾ, ಬೆಂಗಳೂರಲ್ಲಿ ಎಷ್ಟು ಮಾಡಿದ್ಯಾ, ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಮಾಡಿದ್ಯಾ, ಎಲ್ಲ ನಮ್ಮ ಮಾಹಿತಿ ಐತೆ. ಎಲ್ಲಿಂದ ಬಂದು ನಿನಗೆ ಸತ್ಯರೇಶ್ ಅಂದ್ರೆ ಮಾತಾಡ್ತೀನಿ ನೀನು. ನಾವೆಲ್ಲೋ ಹೆಂಗಾನ ನಿಮ್ಮ ಬಗ್ಗೆ ಮಾತಾಡ್ತೀನಿ. ನಾವು ನಮ್ಮ ಕ್ಷೇತ್ರದವರು ಸ್ವಾಭಿಮಾನ ಮತದಾರರು JDS ಪಕ್ಷದ ನಿಷ್ಠಾವಂತ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಅವ್ರು ಯಾರಿಗೂ ನನ್ನ ನೋವಾಗಿ ನಾನು ಆಡಳಿತ ಮಾಡೋದು. ನಾವು ಹಿಂದಿನಿಂದ ಭೂಮಿ ನಂಬಿದ್ದೀರಿ, ವ್ಯವಸಾಯ ಮಾಡ್ತಾ ಇದ್ದೀರಿ, ವ್ಯವಹಾರ ಮಾಡ್ತಾ ಇದ್ದೀರಿ. ದೇವೇಗೌಡರ ಮೇಲೆ ಅಭಿಮಾನ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಲೂಟಿ ಮಾಡಕ್ಕೆ ನಾನು ರಾಜಕಾರಣ ಮಾಡ್ತಾ ಇದ್ದೀನಿ. ಉಸ್ತುವಾರಿ ಸಚಿವರು ಸಹ ಏನೇನು ಮಾಡಿದ್ದಾರೆ ಅಂತ ನಿಮಗೂ ಗೊತ್ತೈತೆ. ನೀವೇನು ಮಾಡಿದಿರಿ 3 ವರ್ಷ ಹೇಳ್ರಿ. ಈ ಜಿಲ್ಲೆಗೆ ನೀವೇನು ಮಾಡಿದ್ರಿ 3 ವರ್ಷ? ನಮ್ಮ ಸಾಗಲಿಯಲ್ಲಿ CH ಆಂಧ್ರವ್ರ ಹತ್ರ ಎಷ್ಟು ತಗೊಂಡು ದುಡ್ಡು ನೀವು ಇದುವರೆಗೂ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟಿದ್ದೀರಾ? 11 ಕೋಟಿ ಕೊಟ್ಟರೆ 11 ಕೋಟಿ ಪರ್ಸೆಂಟೇಜ್ ಕೊಡ್ತೀವಿ. ಎಷ್ಟೈತೆ ನೀವು ಮಾತಾಡಿ. ಒಬ್ಬ NDA ಸಂಸದರಾಗಿ NDA ಅಭ್ಯರ್ಥಿ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದೀರ. ನಾವೇನಾದ್ರು ತಪ್ಪು ಮಾಡಿದ್ರೆ ಮಾತಾಡಿ. ಇಲ್ಲ ನಿಮ್ಮ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ನಾನು ಎಂಥವ್ರ ಮೇಲೆ ಸೋತಿದ್ದೀನಿ ಅಂತ ಸ್ವಲ್ಪ ಮೈ ಮೇಲೆ ಪರಿಜ್ಞಾನಕ್ಕೆ ಮಾತಾಡ್ರಿ. ಮೊನ್ನೆ ಸಂಸದ ಆಗಿರೋ ನಿಮ್ಮ ಮಕ್ಕ ನೋಡಿ ಯಾರು ಓಟ್ ಹಾಕಿಲ್ಲ. ಒಂದು ಕಡೆ ದೇವೇಗೌಡರ ಮಕ್ಕ, ಇನ್ನೊಂದು ಕಡೆ ಮೋದಿ ಅವ್ರ ಮಕ್ಕ ನೋಡಿ ನಿಮ್ಗೆ ಓಟ್ ಹಾಕಿರೋದು. ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನೆಕ್ಸ್ಟ್ ಬಿ ಫಾರ್ಮ್ ತಗೊಂಡ್ರೆ ನೀವು NDA ನೋಡೋಣ. ನೀವು ನಿಜವಾದ ರಾಜಕಾರಣಿ ಅಂತ ತಗೊಂಡ್ರೆ NDA ನೋಡೋಣ. ಅವರು ನಮ್ಮ MC ಸುಧಾಕರ್ ಅವರು ರಾಜಕಾರಣ ಮಾಡ್ತಾರೆ. ಅವ್ರ ನೋಡಿ ಕಲ್ತ್ಕೊಳ್ರಿ. ಇಲ್ಲ ಅವ್ರು ಕಾಲು ಕೆಳಗದ್ಕಿಂತ ದೂರ ಬುದ್ಧಿ ಬರ್ತದೆ. ಯಾರೇ ರಾಜಕಾರಣ ಮಾಡ್ಬೇಕಾದ್ರೂ ನಮ್ಮ ಮತ ಯಾರು ಕೊಟ್ಟವ್ರೆ, ನಮ್ಮ ಯಾರು ನಮ್ಮವ್ರೆ, ಜನ ನೋಡ್ತಾವ್ರೆ ಅಂತೇಳಿ ಭಯದಿಂದ ನಾವು ರಾಜಕಾರಣ ಮಾಡ್ಬೋದು. ಎಷ್ಟು ಜನ ಮುಖಂಡರುಗಳು ಕಾರ್ಯಕರ್ತನ ನೀವು ಹಾಳು ಮಾಡಿದ್ರು. ನಿನ್ನ ಅವಧಿಯಲ್ಲಿ ಎಷ್ಟು ಕೇಸುಗಳು, ಎಷ್ಟು ಜನ ಮೇಲೆ ದೌರ್ಜನ್ಯಗಳು ಮಾಡ್ತಿದ್ದೇವೆ, ಇವೆಲ್ಲ ಗಮನದಲ್ಲೈತೆ. ಇವತ್ತು JDS ಪಕ್ಷದ ಬಗ್ಗೆ ಮಾತಾಡುವಂಥದ್ದು ಹೊರಟಿದೆ. ನೀವು ಸಂಪೂರ್ಣವಾಗಿ ಮಾಹಿತಿ ನಾವು ದೇವೇಗೌಡರು ಸಾಹೇಬರು ಕುಮಾರಣ್ಣವ್ರು ಕೊಟ್ಟಿದ್ದೀರಿ. ಮುಂದೆ ಇದಕ್ಕೆಲ್ಲ ತಕ್ಕ ಉತ್ತರ ನಾವು